ಅಪರ್ಣ, ನಾನು ಬೆಳೆದಿದ್ದೆಲ್ಲ ಇದೇ ಮನೇಲಂತೆ, ಆದ್ರೆ ಹುಟ್ಟಿದ್ದೆಲ್ಲಿ ಅಂತ ಮಾತ್ರ ಗೊತ್ತಿಲ್ಲ. ನಿನ್ ಜೀವನನೇ ಒಂಥರ ವಿಚಿತ್ರ ಕಣ. ಖುಷಿ ಪಡ್ಬೇಕೋ ಬೇಜಾರಾಗ್ಬೇಕೋ ಒಂದು ಗೊತ್ತಾಗ್ತಿಲ್ಲ. ಖುಷಿ ಪಡೋ ಅಂಥದ್ದೇನೂ ಆಗಿಲ್ಲ ಕಣೆ, ಬೇಜಾರು ದುಃಖ. ಈಗ ಹುಡುಕಾಟ. ಸರಿ ಕಣ, ನಾಳೆ ಏನ್ ಪ್ಲಾನು? ನಮ್ಮ ಅಪ್ಪನಿಗೆ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರಂತೆ. ಅವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಅವ್ರಿಗೆ ಫೋನ್ ಮಾಡೋದು. ಆಮೇಲೆ ನಮ್ಮಪ್ಪ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋದನ್ನ ವಿಚಾರಿಸಿ ಅಲ್ಲೆಲ್ಲ ಹೋಗಿ ನಮ್ಮ ಅಪ್ಪನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋದು. ನಾನು ಕೇಳ್ತಿರೋದು ನಿಮ್ಮ ಅಪ್ಪನ ಬಗ್ಗೆ ಅಲ್ಲ, ನಿಮ್ಮ ಅಮ್ಮನ ಬಗ್ಗೆ. ನೀನು ಹುಡ್ಕೊಂಡು ಬಂದಿರೋದು ನಿಮ್ಮ ಅಮ್ಮನೇ ತಾನೆ? ನನ್ನ ಪ್ರಕಾರ ಅಪ್ಪನ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರೆ ನಮ್ಮಮ್ಮ ಸಿಕ್ಕೇ ಸಿಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ನನ್ನ ಅದೃಷ್ಟ ಚೆನ್ನಾಗಿದ್ರೆ ದೇವ್ರು ಏನಾದರೂ ಒಂದು ದಾರಿ ತೋರಿಸ್ತಾನೆ. ಆದ್ರೆ ಒಂದೇ ಒಂದು ಟೆನ್ಷನ್ ಕಣೆ. ಏನ್ ಟೆನ್ಷನ್? ನಾನು ನಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಿರ್ಬೇಕಾದ್ರೆ ಯಾರಿಗಾದ್ರೂ ಡೌಟ್ ಬಂದು ನಮ್ಮ ಅಪ್ಪಂಗೆ ಕಾಲ್ ಮಾಡಿಬಿಟ್ರೆ ಆಮೇಲೆ ಏನೇ ಮಾಡೋದು? ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂತಿದ್ಯಾ? ಯಾರಾದ್ರೂ ಏನಾದ್ರೂ ಕೇಳಿದ್ರೆ ನಮ್ಮಪ್ಪ ನಿಮ್ ಬಗ್ಗೆ ತುಂಬಾ ಹೇಳ್ತಿದ್ರು, ಹೇಗಿದ್ರು ಊರಿಗೆ ಬಂದಿದ್ವಿ, ಹಾಗೆ ನಿಮ್ಮನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳಿದ್ರಾಯ್ತು. ಯಾಕೆ? ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನಾ? ಇಲ್ಲ ಕಣೆ, ನನಗೊಂದು ಐಡಿಯಾ ಬಂತು. ಐಡಿಯಾನಾ? ಏನದು? ನಾವೆಲ್ಲೇ ಹೋಗಿ ಯಾರನ್ನೇ ಕ್ವಶನ್ ಕೇಳ್ತಾ ಇದ್ರು ಅವ್ರೇನಾದ್ರೂ ಡೌಟ್ ಪಟ್ರು ಅಂದರೆ ನಾವು ನಿಮ್ಮ ಊರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀವಿ, ಅದಕ್ಕೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರಾಯ್ತು. ಆದ್ರೆ ಅದಕ್ಕೂ ಡೌಟ್ ಪಟ್ರೆ ಅಪ್ಪನ ಪರ್ಮಿಷನ್ ತಗೊಂಡೇ ಬಂದಿದ್ದೀವಿ ಅಂತ ಹೇಳೋದು. ಸರಿ ಸರಿ, ನೀವು ಹೇಳ್ದಾಗೆ ಮಾಡೋಣ. ಈಗ ಲೇಟ್ ಆಗಿದೆ, ಮಲ್ಗಣ್ವಾ? ಅಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಮಾವ